ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्र भाष्य कृतं वंदे भगवन्तं पुनः पुनः। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं। सद्गुरु चरणारविन्दाभ्यो नमः। ओम गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सादनं श्रीमहागणाधिपतये नमः। प्रणो देवी सरस्वती वाजे एभिर्वाजनी एवते धीनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम्। मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम्। वेद वेदांत वेद्याय मेघश्यामलमूर्तये हंसां मोहन रूपाय पुण्यश्लोकाय मंगलम्। इष्ट देवता कुल देवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ಶ್ರೀಕಂಠಾರ್ಧ ಶರೀರಿಣಿ ಅನ್ನುವಂತಹ ಮಾತನ್ನ ನಾವು ಶುರು ಮಾಡಿದ್ವಿ. ಶ್ರೀಕಂಠ ಅಂತಂದ್ರೆ ಪರಮೇಶ್ವರ. ಆ ಪರಮೇಶ್ವರನ ಶರೀರದಲ್ಲಿ ಅರ್ಧ ಭಾಗವನ್ನ ಆ ಜಗದೀಶ್ವರಿ ಹೊಂದಿದ್ದಾಳೆ ಅನ್ನುವಂಥ ಮಾತನ್ನ ನಾವು ಹೇಳ್ತಾ ಇದ್ವಿ. ಹಾಗಾಗಿ ಅರ್ಧ ನಾರೀಶ್ವರ ತತ್ವ ಅನ್ನೋ ಮಾತನ್ನ ಈಗ ಇಲ್ಲಿ ಮುಖ್ಯವಾಗಿ ಶ್ರೀಕಂಠ ಅನ್ನುವಂತಹ ಶಬ್ದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಅರ್ಥವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಶ್ರೀಕಂಠ ಅಂತಂದ್ರೆ ಕಂಠದಲ್ಲಿ ವಿಷವನ್ನ ಹೊಂದಿರತಕ್ಕಂಥವನು ಅನ್ನೋ ಮಾತನ್ನ ಯಾವ ಸಂದರ್ಭದಲ್ಲಿ ಆ ಪರಮೇಶ್ವರ ಶ್ರೀಕಂಠ ಆದ, ಆ ಯಾವ ಸಂದರ್ಭದಲ್ಲಿ ಪರಮೇಶ್ವರ ಆ ಒಂದು ವಿಷವನ್ನ ನುಂಗ್ದ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ಇರ್ತಕ್ಕಂಥ ವಿಷಯ. ಹಾಗಾಗಿ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಆಗ್ಲಿ ಅದ್ರ ಬಗ್ಗೆ ವಿವರಣೆ ಆಗ್ಲಿ ಮಾಡೋದು ಬೇಕಾಗಿಲ್ಲ, ಮುಂದಕ್ಕೆ ಕೊಟ್ಟೋಗೋಣ ಅಂತ ಹೇಳಿ. ಸಮುದ್ರ ಮಥನದ ಸಂದರ್ಭದಲ್ಲಿ ನಡೆದಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ಸಮಾಚಾರವನ್ನ ವಿವರವಾಗಿ ಹೇಳಬೇಕಾಗಿರೋದ್ರಿಂದ ಇಲ್ಲಿಗೆ ಸಂಕ್ಷಿಪ್ತವಾಗಿ ತಗೊಂಡು ಶ್ರೀಕಂಠ ಅಂತಂದಾಗ ವಿಷವನ್ನ ಕಂಠದಲ್ಲಿ ಹೊಂದಿರತಕ್ಕಂಥವನು ಅನ್ನೋ ಮಾತನ್ನ ನಾವು ಹೇಳ್ಕೊಂಡು ಮುಂದಕ್ಕೆ ಹೋಗೋಣ. ಮುಂದೆ ವಶಿನ್ಯಾದಿ ವಾಗ್ದೇವಿಗಳು ಎಲ್ಲೆಲ್ಲಿ ಜಗದಂಬೆಯ ಜೊತೆನಲ್ಲಿ ಪರಮೇಶ್ವರನನ್ನ ಹೋಲಿಕೆ ಜೊತೆನಲ್ಲಿ ಹೇಳ್ಬೇಕು ಅಂತಾರೋ, ಅವನ ಜೊತೆಯ ಸಾಮೀಪ್ಯವನ್ನ ಹೇಳ್ಬೇಕು ಅಂತಾರೋ, ಅವಾಗ ಇಲ್ಲಿ ಸಮಯಾಚಾರವನ್ನ ವ್ಯಕ್ತಪಡಿಸ್ತಾರೆ ಅನ್ನೋ ಮಾತನ್ನ ನಾವು ಹಲವಾರು ಬಾರಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಈ ಜಗತ್ತೆಲ್ಲವೂ ಕೂಡ ಶಿವ ತತ್ವವನ್ನೇ ಹೊಂದಿದೆ, ಶಿವಾತ್ಮಕವಾಗಿದೆ. ಹಾಗಾಗಿ ಶಿವ ಮತ್ತೆ ಶಿವೆ ಇಬ್ರು ಭೇದವಿಲ್ಲದೆ ಇರೋ ಕಾರಣ ಎಲ್ಲವೂ ಕೂಡ ಆ ಶ್ರೀಕಂಠಾರ್ಧ ಶರೀರಿಣಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಈಗ ಮುಂದಕ್ಕೆ ಈಗ ಈ ಸೃಷ್ಟಿಯ ಆದಿಯಲ್ಲಿ ಪರಮೇಶ್ವರ ಒಂದು ಶಕ್ತಿಯಾಗಿ ಅಲ್ಲೇ ಇರ್ತಾನಂತೆ. ಆ ಪರಮೇಶ್ವರನಿಗೆ ಹೇಗೆ ಯಾವ ರೂಪದಲ್ಲಿ ಅಂದ್ರೆ ಏಕಂ ಸತ್ ಅನ್ನುವಂತಹ ಸ್ಥಿತಿಯಲ್ಲಿ ಜಗತ್ತನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಕಲ್ಪನೆ ಮಾಡ್ಕೋತಾನಂತೆ ಆ ಪರಮೇಶ್ವರ. ಆಗ ಏಕಾಕಿ ನ ರಮತೆ ಅಂತ, ಒಬ್ಬನಿಂದಾನೇ ಅದು ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಶೇಷ ಜ್ಞಾನ ಅವನಿಗೆ ಇದ್ದಿದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಇಬ್ಬರು ಬೇಕು, ಆದ್ರೆ ಇವನಿರ್ತಕ್ಕಂಥವನು ಒಬ್ಬನೇ. ಇದು ಪುರುಷನೂ ಅಲ್ಲ, ಸ್ತ್ರೀ ರೂಪನೂ ಅಲ್ಲ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶಕ್ತಿ. ಆ ಶಕ್ತಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಸ್ವಹ ದ್ವೇದ ವಿಭಜ್ಯ,
ಆ ಒಂದು ಜ್ಯೋತಿಯ ರೂಪದಲ್ಲಿ ಇರ್ತಕ್ಕಂತಹ ಆ ಭಗವಂತ ಶಕ್ತಿ ಎರಡು ರೂಪವನ್ನ ತನ್ನ ಶರೀರವನ್ನೇ ಎರಡು ವಿಭಾಗವನ್ನಾಗಿ ಮಾಡ್ಕೋತಾನಂತೆ. ಇದರಲ್ಲಿ ನರ ಮತ್ತೆ ನಾರಿ ಅಂತಕ್ಕಂತಹ ಎರಡು ರೂಪಗಳು. ಇದು ಹಿಂದೆ ಇದು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮುಂದೆ ಇದು ಒಂಥರ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪರಂ ಜ್ಯೋತಿ. ಮುಂದೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದನ್ನ ನಾವು ಅವಲೋಕನ ಮಾಡಿದಾಗ ಮುಂದಕ್ಕೆ ಇದರ ಬಗ್ಗೆ ನಾವು ಹೇಳ್ತಾ ಇದಕ್ಕೆ ಅನುಭೂತಿ ಇದೆ. ಅದಕ್ಕೂ ಮುಂದೆ ಹೇಳತಕ್ಕಂಥ ನಾಮಗಳಿಗೆ ಇದು ಸಾಮ್ಯತೆಯನ್ನ ಅಥವಾ ಒಂದು ಅಸೋಸಿಯೇಷನ್ ಇದೆ ಅನ್ನೋ ಮಾತನ್ನ ನಾವು ತಿಳ್ಕೋಬೇಕು. ಪರಮಾತ್ಮ ಬ್ರಹ್ಮನಿಗೆ ಈಗ ಈ ಒಂದು ಸೃಷ್ಟಿ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು, ವಿಸ್ತಾರ ಮಾಡಬೇಕು ಅನ್ನೋಂತಹ ಸಂಕಲ್ಪ ಜಗದೀಶ್ವರನಿಗೆ ಬಂದಾಗ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನಂತೆ. ಯಾವಾಗ ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ನೋ ಆ ಬ್ರಹ್ಮನಿಗೆ ಆ ಸೃಷ್ಟಿ ಮುಂದಕ್ಕೆ ಜಗತ್ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನ ಅನುಗ್ರಹಿಸ್ತಾನಂತೆ. ಆವಾಗ ಬ್ರಹ್ಮ ತನ್ನ ಶಕ್ತಿಯಿಂದ ಮಾನಸ ಶಕ್ತಿಯಿಂದ ಋಷಿಗಳು ಪ್ರಜಾಪತಿ ಇವರೆಲ್ಲರನ್ನು ಅವರು ಸೃಷ್ಟಿ ಮಾಡ್ತಾರೆ. ಮಾಡಿದಾಗ ಇವೆಲ್ಲವೂ ಕೂಡ ಮಾನಸ ಸೃಷ್ಟಿ, ಇದು ಯಾವುದು ಮೈಥುನ ಸೃಷ್ಟಿ ಆಗಿರೋದಿಲ್ಲ. ಹಾಗಾಗಿ ಈ ಲೋಕ ವ್ಯವಸ್ಥೆ ಆಗ ಏರ್ಪಾಡಾಗ್ತಾ ಇತ್ತಂತೆ. ಆಮೇಲೆ ಸೃಷ್ಟಿಸಿದ ಪ್ರಪಂಚವನ್ನ ನೀನೇ ಹೇಗೆ ವಿಸ್ತರಿಸಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನೆ. ಮೊದಲೆತ್ಕೊಂತ ಮಾನಸ ಸೃಷ್ಟಿಯಲ್ಲಿ ಪ್ರಜಾಪತಿ ಮತ್ತು ಋಷಿಗಳನ್ನ ಸೃಷ್ಟಿ ಮಾಡ್ದ. ಆದ್ರೆ ಮುಂದೆ ಇದನ್ನ ಹೇಗೆ ವಿಸ್ತರಿಸಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಕೂತಾಗ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ಲ. ಅದಕ್ಕೋಸ್ಕರ ಬ್ರಹ್ಮ ಏನ್ ಮಾಡ್ತಾರೆ, ಪ್ರಣವವನ್ನ ಧ್ಯಾನ ಮಾಡ್ತಾ ಕೂತ್ಕೋತಾನಂತೆ. ಎಷ್ಟೋ ವರ್ಷಗಳ ಕಾಲ ಈ ಪ್ರಣವ ಧ್ಯಾನ ಮಾಡಿದಾಗ ಆ ಧ್ಯಾನದಿಂದ ಆ ಬ್ರಹ್ಮನ ಮುಂದ್ಗಡೆ ಒಂದು ಜ್ಯೋತಿ ರೂಪ ಒಂದು ಪ್ರಕಟವಾಗುತ್ತಂತೆ. ಈ ಪ್ರಣವ ಧ್ಯಾನ ಮಾಡ್ತಿದ್ದಾಗ ಬ್ರಹ್ಮನ ಮುಂದ್ಗಡೆ ಯಾವಾಗ ಒಂದು ಜ್ಯೋತಿ ರೂಪ ಪ್ರಕಟವಾಯಿತೋ ಆ ಜ್ಯೋತಿ ರೂಪವನ್ನ ನೋಡಿದಂತಹ ಬ್ರಹ್ಮ ಆ ಜ್ಯೋತಿ ರೂಪಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನಂತೆ. ಆ ಒಂದು ಜ್ಯೋತಿ ರೂಪದಲ್ಲಿ ಒಂದು ಮೂರ್ತಿ ಪ್ರಕಟವಾಗುತ್ತಂತೆ. ಅದು ಹೇಗ್ ಕಾಣಿಸ್ತಾ ಇತ್ತು ಆ ಒಂದು ಜ್ಯೋತಿ, ಆ ಜ್ಯೋತಿಯಿಂದ ಒಂದು ಮೂರ್ತಿ ರೂಪ ಹೇಗ್ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಅಂದ್ರೆ, ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಒಂದೇ ಜ್ಯೋತಿಯಲ್ಲಿ ಎರಡು ಭಾಗಗಳು ಕಾಣಿಸ್ತಾ ಇದೆ. ಎಡಗಡೆ ತಾಯಿ ಇದ್ದಾಳೆ, ಬಲಗಡೆ ಭಾಗದಲ್ಲಿ ಪರಮೇಶ್ವರ ಇದ್ದಾನೆ. ನಮಸ್ಕರಿಸಿ ಬ್ರಹ್ಮ ಕೇಳ್ತಾನಂತೆ, ಪರಮಾತ್ಮ ಇದು ಏನಪ್ಪ ನಿನ್ನ ರೂಪ? ಶಿವಶಕ್ತಿಯರು ಒಟ್ಟಾಗ್ಬಿಟ್ಟಿದ್ದೀರಿ, ಏನಪ್ಪ ಇದರ ಅರ್ಥ ಅಂತ ಕೇಳ್ತಾ ಇದ್ದಾನೆ ಭಕ್ತಿಯಿಂದ. ಆಗ ಇದರ ಆಂತರ್ಯವೇನು ನಾನು ತಿಳ್ಕೋಬೇಕು ಅನ್ನೋ ಮಾತನ್ನ ಕೇಳಿದಾಗ ಪರಮೇಶ್ವರ ಹೇಳ್ತಾನೆ, ಇದು ಪ್ರಪಂಚದ ಪ್ರಯೋಜನಕ್ಕೋಸ್ಕರವಾಗಿ ನಾನು ಈ ರೂಪವನ್ನು ಧರಿಸಿದ್ದೇನೆ. ನನಗೆ ಯಾವುದೇ ವಿಧವಾಗಿರ್ತಕ್ಕಂತಹ ರೂಪ ಇಲ್ಲ. ಈ ಪ್ರಪಂಚಕ್ಕೋಸ್ಕರವಾಗಿ ನಾನು ಈ ರೀತಿಯಾಗಿರ್ತಕ್ಕಂಥ ರೂಪವನ್ನು ಧರಿಸಿದ್ದೇನೆ. ನಾನು ಜ್ಯೋತಿ ಸ್ವರೂಪ ಅನ್ನೋದು ನಿನಗೆ ಈಗಾಗಲೇ ತಿಳಿದಿದೆಯಾ, ಈಗ ನೋಡ್ತಾ ಇದೀಯಾ. ಆಮೇಲೆ ಈ ಜಗತ್ತು ಹೇಗೆ ವ್ಯಾಪಿಸುತ್ತೆ ಅನ್ನೋದನ್ನ ನಾನು ನಿನಗೆ ಹೇಳೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಇಲ್ಲಿ ಋಷಿ ಮುನಿಗಳು ಮತ್ತು ಪ್ರಜಾಪತಿ ಇತ್ಯಾದಿಗಳನ್ನ ಅವನು ಸೃಷ್ಟಿ ಮಾಡಿದಾಗ ಅದು ಬರೀ ಪುರುಷ ರೂಪ ಮಾತ್ರ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಈ ಒಂದು ಪ್ರಪಂಚವನ್ನ ವಿಸ್ತರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರಣವ ಮಂತ್ರವನ್ನ ಜಪ ಮಾಡಿ ನೀನ್ ನನ್ನ ಕರೆಸಿದ್ಯಾ. ನಿನ್ನ ಒಂದು ಈ ಪ್ರಣವ ಮಂತ್ರದ ಒಂದು ಜಪದ ಒಂದು ಉದ್ದೇಶಕ್ಕೆ ನಾನು ನಿನ್ನ ಮುಂದೆ ಈ ರೂಪದಲ್ಲಿ ನನಗೆ ಪ್ರಕಟವಾಗಿದ್ದೀನಿ. ಈಗ ಇಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಇಲ್ಲಿ ಸ್ತ್ರೀ ಪುಂಸಾತ್ಮಕ ಶಕ್ತಿಯಿಂದ ಇದನ್ನ ವ್ಯಾಪಿಸಬೇಕು. ಈ ಸ್ತ್ರೀ ಪುಂಸಾತ್ಮಕ ಶಕ್ತಿಯಿಂದ ವ್ಯಾಪಿಸ್ಬೇಕು ಅಂದ್ರೆ ಬ್ರಹ್ಮನಿಗೆ ಅದು ಸಾಧ್ಯವಾಗಿರೋದಿಲ್ಲ. ಯಾಕೆಂತಂದ್ರೆ ಸ್ತ್ರೀ ಪುಂಸಾತ್ಮಕ ಶಕ್ತಿ ಇರೋದೇ ಪರಮೇಶ್ವರನಲ್ಲಿ. ಹಾಗಾಗಿ ಈ ಒಂದು ಶಕ್ತಿ ಏನಪ್ಪಾ ಅಂತಂದ್ರೆ ಎರಡಿದೆ, ಒಂದು ಪುರುಷ, ಇನ್ನೊಂದು ಸ್ತ್ರೀ. ಹಾಗಾಗಿ ಈ ಒಂದು
ಶಕ್ತಿಯನ್ನ ನಾನು ನಿನಗೆ ದಯಪಾಲಿಸ್ಬೇಕು ಅನ್ನೋದಾದ್ರೆ ಮೊದಲು ಅಮ್ಮನವರ ಅನುಗ್ರಹ ಆಗ್ಬೇಕು. ಹಾಗಾಗಿ ನೀನು ಈ ಒಂದು ಸ್ತ್ರೀಯನ್ನ ನಾರಿಯನ್ನ ಸೃಷ್ಟಿ ಮಾಡ್ಬೇಕು ಅಂದ್ರೆ ಅಮ್ಮನವರ ಅನುಗ್ರಹ ಆಗ್ಬೇಕು. ಹಾಗಾಗಿ ಈ ಕಾರ್ಯವನ್ನ ಜಗದಂಬೆ ನಿನಗೆ ಅನುಗ್ರಹಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಆಗ ಈ ಒಂದು ಶಿವನಿಂದ ಪುಂಶಕ್ತಿ, ಆಮೇಲೆ ಜಗದಂಬೆಯ ಅನುಗ್ರಹದಿಂದ ಸ್ತ್ರೀ ಶಕ್ತಿಗಳು ಬರುತ್ತೆ. ಯಾವಾಗ ಈ ಒಂದು ಸೃಷ್ಟಿ ಆಯ್ತೋ, ಸ್ತ್ರೀ ನರ ಮತ್ತು ನಾರಿಯ ಸೃಷ್ಟಿ ಆಯ್ತೋ, ಆಗ ಅದು ಪ್ರಪಂಚವೆಲ್ಲವೂ ಕೂಡ ಅದು ವ್ಯಾಪಿಸ್ತಂತೆ. ಹಿಂದೆ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ನಾವು ಹೇಳಿದ್ವಿ ರಮಣಿ ಅನ್ನುವಂಥ ನಾಮದಲ್ಲಿ. ಹಾಗೆ ಈ ಸೃಷ್ಟಿಗೋಸ್ಕರವಾಗಿ ಸ್ತ್ರೀ ಮತ್ತೆ ಪುರುಷ ರೂಪದಲ್ಲಿ ಬೇರೆ ಬೇರೆ ಆಗಿದ್ರೂ ಕೂಡ ಶಿವ ಶಕ್ತಿಯರು ಸೃಷ್ಟಿಯ ಒಂದು ವಿಸ್ತಾರಕ್ಕೋಸ್ಕರವಾಗಿ, ಪ್ರಪಂಚದ ಒಂದು ಈ ಕಾರ್ಯಗಳನ್ನ ನಿರ್ವಹಿಸೋದಕ್ಕೋಸ್ಕರವಾಗಿ ಬೇರೆ ಬೇರೆ ಕಂಡರೂ ಕೂಡ ಶಿವ ಶಕ್ತಿಯರಲ್ಲಿ ಯಾವುದೇ ಭೇದವಿಲ್ಲ ಅನ್ನೋಂಥದ್ದನ್ನ ತಿಳಿಸೋದಕ್ಕೋಸ್ಕರವಾಗಿ ಈ ಒಂದು ಅರ್ಧನಾರೀಶ್ವರ ರೂಪದಲ್ಲಿರ್ತಕ್ಕಂಥ ಒಂದು ಸಂಕೇತ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಶ್ರೀಚಕ್ರದಲ್ಲೂ ಕೂಡ ನಾವು ಈಗ ನೋಡಿದ್ವಿ, ಅನೇಕ ಸಾರಿ ಹೇಳಿದ್ವಿ, ಶ್ರೀಚಕ್ರದಲ್ಲೂ ಕೂಡ ಶಿವಶಕ್ತೈಕ ರೂಪಿಣಿ ಅಂತ ಹೇಳಿದ್ವಿ. ಹಾಗೆ ಇದು ಶಿವಶಕ್ತೈಕ್ಯ ರೂಪಿಣಿ ಶ್ರೀ ಚಕ್ರ ಅಂದಾಗ ನಾವು ಹಿಂದಿನ ನಾಮಗಳಲ್ಲಿ ಹೇಳಿದ್ವಿ ಶ್ರೀಚಕ್ರ ಅಮ್ಮನವರ ಒಂದು ಶರೀರ ಅಂತ. ಹಾಗಾದ್ರೆ ಈಶ್ವರ ಎಲ್ಲಿ ಬಂದಾದ್ರೆ ಎಲ್ಲಿ ಅಮ್ಮನವರು ಇರ್ತಾರೋ ಜೊತೆಯಲ್ಲಿ ಪರಮೇಶ್ವರ ಇರೋದ್ರಿಂದ ಆ ಮೇಲ್ಗಡೆ ಕಾಣ್ತಿರ್ತಕ್ಕಂತಹ ಆ ಬಿಂದು ಏನಿದೆ ಅದು ಶಿವಶಕ್ತೈಕ್ಯ ರೂಪ. ಹಾಗಾಗಿ ಇಲ್ಲಿ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿನಲ್ಲಿ ಇದ್ರ ವಿಚಾರವಾಗಿ ಏನ್ ಹೇಳ್ತಾರೆ ಅಂದ್ರೆ, ಚತುರ್ಭಿ ಶ್ರೀಕಂಠೈ ಶಿವ ಯುವತಿ ಪಂಚರಭಿಪೈ ಪ್ರಭನ್ನಾಭಿ ಶಂಭೋ ನವಭಿರಪಿ ಮೂಲ ಪ್ರಕೃತಿಭಿ ಚತುಶ್ಚತ್ವಾರಿಂಶತ್ ವಸುದಲ ಕಲಾಷ್ಟ ತ್ರಿವಲಯ ತ್ರಿರೇಕಾಭಿ ಸಾರ್ಧಂ ತವ ಶರಣ ಕೋಣ ಪರಿಣತಾಹ ಅನ್ನೋ ಮಾತನ್ನ ಹೇಳ್ತಾರೆ. ಅಮ್ಮನಿಗೆ ಶ್ರೀ ಜಗದಂಬೆಗೆ ಶಂಕರಾಚಾರ್ಯರು ಹೇಳ್ತಾರೆ ಅಂದ್ರೆ, ಅಮ್ಮ ನಿನ್ನ ಈ ಶ್ರೀಚಕ್ರ ಹೇಗೆ ತಯಾರಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವಾವರಣದಲ್ಲಿ ತ್ರಿಕೋಣಗಳೆಲ್ಲವೂ ಕೂಡ ನಿನ್ನ ಸ್ವರೂಪ. ಇದು ಹೇಗೆ ಆ ತ್ರಿಕೋಣಗಳು ಅಮ್ಮನವರ ಸ್ವರೂಪ ಅಂತ ಇನ್ನು ಮುಂದೆ ಹೇಳೋಣ. ಅಂದ್ರೆ ಶ್ರೀಚಕ್ರದಲ್ಲಿರ್ತಕ್ಕಂಥ ಎಲ್ಲ ತ್ರಿಕೋಣಗಳು ಕೂಡ ಅಮ್ಮನ ಸ್ವರೂಪ. ಆಮೇಲೆ ಬಿಂದು ಮತ್ತೆ ಈ ಒಂದು ವೃತ್ತಾಕಾರಗಳೇನಿದೆ ಅವೆಲ್ಲವೂ ಕೂಡ ಶಿವಸ್ವರೂಪ ಅನ್ನೋ ಮಾತನ್ನ. ಹಾಗಾಗಿ ತ್ರಿಕೋಣ ರೂಪಿಣಿ ಶಕ್ತಿ ಬಿಂದು ರೂಪ ಶಿವಸ್ಮೃತಿ ಅನ್ನೋ ಮಾತನ್ನ ಹೇಳ್ತಾರೆ. ಶ್ರೀಚಕ್ರದಲ್ಲಿ ಬಿಂದು ತತ್ವಗಳು ಯಾವ, ಬಿಂದು ಮತ್ತೆ ವೃತ್ತಗಳು ಶಿವಚಕ್ರಗಳು ಅನ್ನೋ ಮಾತನ್ನ ಹೇಳ್ತಾ, ಹಾಗಾದ್ರೆ ಬಿಂದು ಏನಿದೆ ಮೇಲ್ಗಡೆ ಮಧ್ಯದಲ್ಲಿದೆ. ಯಾತಕ್ಕೆ ಬಿಂದು ಅದ? ಬಿಂದು ಸರ್ಕಲ್, ಅದನ್ನ ದೊಡ್ಡದು ಮಾಡ್ತಾ ಬಂದ್ರೆ ಅದು ಸರ್ಕಲ್ ಆಗ್ಬಿಡುತ್ತೆ, ವೃತ್ತಗಳಾಗ್ಬಿಡುತ್ತೆ. ಹಾಗಾಗಿ ಬಿಂದು ಮಧ್ಯದಲ್ಲಿದ್ದರೆ ವೃತ್ತಗಳೆಲ್ಲಿದೆ? ಕೊನೆಯಲ್ಲಿದೆ. ಕೊನೆಯಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಷ್ಟದಳ, ಷೋಡಶ ದಳ ಮತ್ತೆ ಕಡೆಯಲ್ಲಿರ್ತಕ್ಕಂತಹ ಚತುರಶ್ರ. ಶ್ರೀಚಕ್ರದ ಒಂದು ಇದು ಗೋಪುರವನ್ನು ನೋಡಿದಾಗ ಕೆಳಗಡೆ ಚೌಕಾಕಾರವಾಗಿದೆ, ಆದ್ರೆ ಮೇಲ್ಗಡೆ ಏನಿದೆ? 16 ದಳದ ಚಕ್ರ. ಅದಾದ್ಮೇಲೆ 8 ದಳ, ಅಲ್ಲಿಗೆ 1, 2, 3 ಆಯ್ತು. ಮೇಲ್ಗಡೆ ಇರ್ತಕ್ಕಂಥ ಬಿಂದು ಅದು ವೃತ್ತ ಅಂತ ಹೇಳಿದ್ವಿ. ಈ ವೃತ್ತಗಳು ಎಷ್ಟಾಯ್ತು? ಟೋಟಲ್ ಆಗಿ 4 ಆಯ್ತು. ಇದು ಶಿವನ ಸ್ವರೂಪ, ಶಿವಶಕ್ತಿ ಅನ್ನೋ ಮಾತನ್ನ. ಆಮೇಲೆ ಇನ್ನು ಮುಂದಕ್ಕೆ ತ್ರಿಕೋಣಗಳ ಬಗ್ಗೆ ಹೇಳೋದಾದ್ರೆ, ಮೊದಲನೇದು ತ್ರಿಕೋಣ. ಬಿಂದು ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಸಿಗುತ್ತೆ? ತ್ರಿಕೋಣ. ಒಂದೇ ತ್ರಿಕೋಣ ಸಿಗುತ್ತೆ. ಆ ತ್ರಿಕೋಣದ ಕೆಳಗಡೆ ಎಷ್ಟಿದೆ? 8 ತ್ರಿಕೋಣಗಳಿರ್ತಕ್ಕಂಥದ್ದು. ಆ 8 ತ್ರಿಕೋಣಗಳ ಕೆಳಗೆ ಏನಿದೆ? 10 ತ್ರಿಕೋಣಗಳಿರ್ತಕ್ಕಂಥದ್ದು. ಅದ್ರ ಕೆಳಗಡೆ ಇನ್ನೂ 10 ತ್ರಿಕೋಣಗಳು, ಅಂದ್ರೆ ಅಂತರ್ದೇಶ ಬಹಿರ್ದಶೆ, ಅಲ್ಲಿಂದ 14 ತ್ರಿಕೋಣಗಳು. ಒಟ್ಟು 5 ವಿಚಾರಗಳಾಯ್ತು. ಹಾಗಾಗಿ ಇವೆಲ್ಲವೂ ಕೂಡ ತ್ರಿಕೋಣಗಳಾಗಿರೋದ್ರಿಂದ ಇದು ಅಮ್ಮನ ಸ್ವರೂಪ ಅಂತ ಹೇಳಿ ಒಟ್ಟು 5. ಹಾಗಾದ್ರೆ 5 ತ್ರಿಕೋಣ ಚಕ್ರಗಳು, 4 ವೃತ್ತಗಳು, ಇದೆರಡು ಸೇರಿ ಶ್ರೀಚಕ್ರ. ಹಾಗಾಗಿ ಇಲ್ಲಿ ಶಿವ ಮತ್ತೆ ಶಕ್ತಿ ಎರಡೂ ಕೂಡ ಸೇರ್ಕೊಂಡಿರೋದ್ರಿಂದ ಶಿವಶಕ್ತಿ ಐಕ್ಯ ರೂಪಿಣಿ.
ಇದನ್ನ ಶ್ರೀಚಕ್ರದಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಒಟ್ಟಲ್ಲಿ ಇಲ್ಲಿಯ ವಿಶೇಷ ಭಾವ ಏನು ಅಂತಂದ್ರೆ, ಶ್ರೀಚಕ್ರದಲ್ಲಿ ಶಿವ ಶಕ್ತಿಯರು ಒಟ್ಟಿಗೆ ಇದ್ದಾರೆ ಅಂತ. ನಾವು ಇದನ್ನ ಯಾವ್ದಕ್ಕೆ ಹೇಳ್ತಾ ಇದ್ದೀವಿ? ಶ್ರೀಕಂಠಾರ್ಧ ಶರೀರಿಣಿ, ಅರ್ಧ ಶರೀರ ಅಂತ ಹೇಳಿದಾಗ ಇಲ್ಲಿ ನಾವು ತಗೋತಾ ಇರೋದ್ರೆ ಶ್ರೀಚಕ್ರಕ್ಕೆ ನಾವು ಕಂಪ್ಯಾರಿಸನ್ ಕೊಟ್ಟಾಗ ಇಲ್ಲೂ ಕೂಡ ಶ್ರೀಚಕ್ರದಲ್ಲಿ ಶಿವ ಮತ್ತೆ ಶಕ್ತಿಯರು, ವೃತ್ತಗಳೆಲ್ಲವೂ ಕೂಡ ಪರಮೇಶ್ವರ, ತ್ರಿಕೋಣಗಳೆಲ್ಲವೂ ಕೂಡ ಆ ಜಗದೀಶ್ವರಿ ಅಂಬಾ. ಹಾಗಾಗಿ ಶಿವಶಕ್ತಿಯರು ಒಟ್ಟಾಗಿರ್ತಕ್ಕಂಥ ರೀತಿಯಾಗಿರೋದ್ರಿಂದ ಇದು ಶ್ರೀಕಂಠಾರ್ಧ ಶರೀರಿಣಿ ಅನ್ನೋ ಮಾತನ್ನ. ಮುಂದೆ ಈ ಸ್ಕಾಂದ ಪುರಾಣದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ವಾಗುದ್ಭೂತ ಪರಾಶಕ್ತಿ ಯಾಚಿದ್ರೂಪ ಪರಾಭಿತ ಒಂದೇ ತಾಂ ಅನಿಶಂ ಭಕ್ತ್ಯ ಶ್ರೀಕಂಠಾರ್ಧ ಶರೀರಿಣಿ ಅನ್ನೋ ಮಾತನ್ನ. ಅಂದ್ರೆ ವಾಕ್ ರೂಪದಲ್ಲಿ ಬಂದ ಪರಾಶಕ್ತಿ, ನಾನು ಹೇಳಿದೆ ವಾಕ್ ಎಲ್ಲಿಂದ ಬರುತ್ತೆ ಏನಾಗುತ್ತೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ವಾಕ್ ಅನ್ನೋ ವಿಚಾರವಾಗಿ, ವಾಕ್ ಅನ್ನೋ ರೂಪದಲ್ಲಿ ಬಂದಂತ ಪರಾಶಕ್ತಿ ಯಾರೋ ಆ ಪರಾಶಕ್ತಿನೇ ಚೈತನ್ಯ ರೂಪದಾಗಿದ್ದಾಳೆ ಅಂತ ಹೇಳಿ, ಚೈತನ್ಯ ರೂಪದವಳಾಗಿದ್ದಾಳೆ. ಹಾಗೆ ಅವಳೇನೆ ಶ್ರೀಕಂಠಾರ್ಧ ಶರೀರಿಣಿ ಅಂತ ಹೇಳಿ. ಮುಂದೆ ವ್ಯಕ್ತವಾಗಿರ್ತಕ್ಕಂತಹ ಈ ವಾಕ್ ಏನಿದೆ ಅದರಲ್ಲಿ ಚೈತನ್ಯ ಇದೆ, ಆ ವಾಕ್ನಲ್ಲಿ ಚೈತನ್ಯ ಇದೆ. ಆ ವಾಕ್ಗೆ ಮತ್ತೆ ಅಥವಾ ಚೈತನ್ಯ ಅಂದ್ರೆ, ವಾಕ್ ಅಂದ್ರೆ ಅದಕ್ಕೊಂದು ಅರ್ಥ ಏನು? ಚೈತನ್ಯ. ಹಾಗಾದ್ರೆ ವಾಕ್ ಏನ್ ಹೇಳುತ್ತೆ ಅಂತಂದ್ರೆ ಭಾವವನ್ನು ಹೇಳುತ್ತೆ. ನಾವ್ ಹೇಳಿದ್ವಿ ಭಾವದಿಂದ ತಾಯಿಯನ್ನ ನಾವು ಒಲಿಸ್ಕೋಬಹುದು ಅಂತ. ನಾವು ತಾಯಿಯನ್ನ ಪೂಜೆ ಮಾಡ್ಬೇಕು ಹೋದಾಗ ನಾವು ಭಾವಿಸಬೇಕು. ಪ್ರತಿಯೊಂದು ನಾಮವನ್ನು ಕೂಡ ನಾವು ಭಾವಿಸಿ ಹೇಳಿದಾಗ ಏನಾಗುತ್ತೆ, ಅದಕ್ಕೆ ಫಲ ಜಾಸ್ತಿ, ಬೇಗ ಅಮ್ಮನವರ ಅನುಗ್ರಹ ಆಗುತ್ತೆ ಅನ್ನೋ ಮಾತನ್ನ. ಹಾಗಾಗಿ ಭಾವ ಕೂಡ ಚೈತನ್ಯ ಸ್ವರೂಪ. ಹಾಗಾಗಿ ವಾಕ್ ಮತ್ತು ಅರ್ಥ ಇದೆರಡೂ ಕೂಡ ಕೇಳಿಸ್ತಕ್ಕಂಥದ್ದು, ಈಚೆ ಕಡೆ ಕೇಳಿಸ್ತಕ್ಕಂಥದ್ದು ಪ್ರಕಟ ರೂಪ. ಹಾಗಾಗಿ ಇದು ಈಚೆ ಕಡೆ ಬಂದಾಗ ಅದು ಪ್ರಕಟವಾಗ್ತಕ್ಕಂತಹ ಸ್ವರೂಪ ವಾಕ್. ಅದರ ಮೂಲ ಅರ್ಥ ಏನು ಅಂತಂತಂದ್ರೆ ನಾವು ಬೇಕಾಗಿರ್ತಕ್ಕಂತಹ ಒಂದು ಭಾವ. ಹಾಗಾಗಿ ಇದನ್ನ ವಾಕ್ ಮತ್ತು ಅರ್ಥ ಇದೆರಡನ್ನು ತಗೊಂಡಾಗ ಏನಾಗತ್ತೆ, ಕಾಳಿದಾಸ ಮಹಾಕವಿ ಬರೆದಿರ್ತಕ್ಕಂತಹ ವಾಕ್ಯ ನಮಗೆ ಜ್ಞಾಪಕ ಬರುತ್ತೆ. ವಾಗರ್ಥ ವಿವತಂ ಪೃಥ್ವೌ ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನೋ ಮಾತನ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಆ ಜಗನ್ಮಾತೆ ಹಾಗೂ ಪರಶಿವನ ಒಂದು ಆ ಶರೀರದ ಎರಡು ಭಾಗಗಳು ಒಟ್ಟು ಸೇರಿ ಆ ಒಂದು ಏನು ಶ್ರೀಕಂಠಾರ್ಧ ಶರೀರಿಣಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಅಲ್ಲಿಂದ ಈಗ ಅಂತಹ ಅರ್ಧನಾರೀಶ್ವರ ತತ್ವಕ್ಕೆ, ಆ ಅರ್ಧನಾರೀಶ್ವರನಾಗಿರ್ತಕ್ಕಂತಹ ಆ ಭಗವಂತನಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ನಮಗೆಲ್ಲರಿಗೂ ಕೂಡ ಪ್ರತಿ ಒಬ್ಬರಿಗೂ ಕೂಡ ಆ ಭಗವಂತ ಭಗವತಿ ಇಬ್ರು ಕೂಡ ಅನುಗ್ರಹಿಸ್ಲಿ, ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ಪರಿಹಾರ ಆಗ್ಲಿ ಅಂತ ಹೇಳಿ ನಾವು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರವನ್ನು ಮಾಡ್ತಾ ಮುಂದಿನ ನಾಮಕ್ಕೆ ನಾವು ಹೋಗೋಣ. ಮುಂದಿನ ನಾಮ ಪ್ರಭಾವತಿ ಅಂತ ಹೇಳಿ. ನೋಡಿ, ಪ್ರಭಾವತಿ ಅಂತಂದಾಗ ಇಲ್ಲಿ 4 ಮುಖ್ಯವಾಗಿರ್ತಕ್ಕಂಥ ನಾಮಗಳು ಯಾವ್ಯಾವುದು? ಪ್ರಭಾವತಿ ಪ್ರಸಿದ್ಧ, ಪ್ರಭಾರೂಪ, ಪ್ರಸಿದ್ಧ, ಪರಮೇಶ್ವರಿ ಅಂತ. ಈ 4 ನಾಮಗಳು ಅತ್ಯಂತ ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಈ ಒಟ್ಟಾಗಿರ್ತಕ್ಕಂತಹ ಈ ನಾಮಗಳನ್ನ ಜಪ ಮಾಡಿದ್ರೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಿದ್ಧಿ ದೊರಕತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಪ್ರಯೋಜನ ಏನು ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ. ಪ್ರತಿಯೊಂದರಲ್ಲೂ ಕೂಡ ಪೊರೆಗಳಿದೆ ಅಂತಾರೆ. ಪೊರೆ ಅಂತಂದ್ರೆ ವಿಭಾಗಗಳಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ ಅಂತಂದ್ರೆ, ಪ್ರತಿ ನಾಮಕ್ಕೂ ಕೂಡ ನಾನು ಈಗಾಗಲೇ ಹೇಳಿದೆ, ನಾವು ಹೇಳ್ತಿರ್ತಕ್ಕಂಥ ಪ್ರತಿ ನಾಮಕ್ಕೂ ಕೂಡ ಅರ್ಥ, ಅದಕ್ಕಿರ್ತಕ್ಕಂಥ ಏನು ಅಕ್ಷರಗಳು, ಅದರಲ್ಲಿ ಇರ್ತಕ್ಕಂಥ ಬೀಜಾಕ್ಷರಗಳು, ಶಕ್ತಿ ಇತ್ಯಾದಿ ಹಲವಾರು ಬಾರಿ ನಾವು ಇದ್ರ ಬಗ್ಗೆ ನಾವು ಹೇಳ್ತಾ ಬಂದಿದ್ದೀವಿ. ಈಗ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು 2 ಏನಪ್ಪಾ ಅಂತಂದ್ರೆ, ಪ್ರತಿ ನಾಮಕ್ಕೂ ಏನ್ ಸಿಗುತ್ತೆ, 2 ಏನ್ ಸಿಗುತ್ತೆ ಅಂತಂದ್ರೆ, ಒಂದು ತಂತ್ರಾರ್ಥ, ಇನ್ನೊಂದು ತತ್ವಾರ್ಥ ಇರುತ್ತೆ. ಒಂದು ತಂತ್ರಾರ್ಥ, ಇನ್ನೊಂದು ತತ್ವಾರ್ಥ ಇರುತ್ತೆ. ತಂತ್ರಾರ್ಥದಲ್ಲಿ 5 ಭಾಗಗಳು, ತಂತ್ರಾರ್ಥದಲ್ಲಿ 5 ಭಾಗಗಳಿರುತ್ತೆ. ಅದು ಯಾವ್ಯಾವುದು ಅಂತಂದ್ರೆ, ಮಂತ್ರಗಳು, ಯೋಗಗಳು, ರೂಪಗಳು, ಯಂತ್ರಗಳು ಮತ್ತು ಪೂಜಾ ಪ್ರಕ್ರಿಯೆಗಳು.
ತತ್ವ ಅರ್ಥ ಒಂದೇ. ನೀವು ಯಾವುದೇ ರೂಪದಲ್ಲಿ ಪೂಜೆ ಮಾಡಿದ್ರು ಕೂಡ ತತ್ವ ಒಂದೇ. ಹಾಗಾಗಿ ತಂತ್ರದಲ್ಲಿ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ ಹೇಳಿ ಇಲ್ಲಿ ಉಪನಿಷತ್ ವಾಕ್ಯ ಬಂದು ತಂತ್ರ ಭಾಷ್ಯ. ಭಾಷ್ಯ ಅಂತಂದ್ರೆ ಏನು? ಪ್ರಪಂಚ. ಪ್ರಪಂಚ ಒಂದೇ ಅಲ್ಲ, ಪ್ರಪಂಚ ಅನೇಕ. ಹಾಗಾಗಿ ಇದು ಪೂಜಾದಿಗಳು ಎಲ್ಲವೂ ಕೂಡ ನಾವು ಮಾಡ್ತಕ್ಕಂಥ ಪೂಜೆ ಅರ್ಚನೆವು ಎಲ್ಲವೂ ಕೂಡ ಪ್ರಪಂಚವೇ ಆಗಿರೋದ್ರಿಂದ ಅದರ ಮೂಲಕ ತತ್ವವನ್ನು ತಿಳ್ಕೊಬೇಕಾದ್ರೆ ತತ್ವ ಏನು? ಒಂದಾಗಿರುತ್ತೆ. ಹಾಗಾಗಿ ಇಲ್ಲಿ ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ, ಪರಮೇಶ್ವರಿ ಅಂತ ಅನ್ನೋ ಒಂದು ನಾಮಗಳಿಗೆ ಡಿಕ್ಷನರಿ ಮೀನಿಂಗ್ ಅಂದ್ರೆ ನಿಘಂಟಿನ ಅರ್ಥವನ್ನ ತಗೊಂಡಾಗ ಅದು ಒಂದೇ ಒಂದಾಗಿರುತ್ತೆ ಅಷ್ಟೇ. ಆದ್ರೆ ಅದರ ವಿವರಣೆಯನ್ನ ನೋಡ್ತಾ ಹೋದಾಗ ಪ್ರಭಾವತಿ ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅಂದ್ರೆ ವತಿ ಅಂತಂದ್ರೆ ಹೊಂದಿರ್ತಕ್ಕಂಥದ್ದು. ಆಮೇಲೆ ಪ್ರಭಾ ಅಂತಂದ್ರೆ ಕಾಂತಿ. ಪ್ರಭಾ, ಪ್ರಭೆ ಇವೆಲ್ಲವೂ ಕೂಡ ಕಾಂತಿ. ಹಾಗಾಗಿ ಪ್ರಭಾವತಿ ಅಂತಂದ್ರೆ ಕಾಂತಿಯನ್ನು ಹೊಂದಿರತಕ್ಕಂತಹ ಆ ತಾಯಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಿಂದೆ ನಾವು ಈ ಸಹಸ್ರನಾಮ ಆರಂಭದಲ್ಲಿ ನಿಜಾರುಣ ಪ್ರಭಾಪೂರ ಮಧ್ಯ ಬ್ರಹ್ಮಾಂಡ ಮಂಡಲ ಅಂದಾಗ ಬಹಳ ವಿಸ್ತಾರವಾಗಿ ಹೇಳಿದ್ವಿ. ಜಗನ್ಮಾತೆ ಆ ಅಗ್ನಿಕುಂಡದಿಂದ ಚಿದಗ್ನಿಕುಂಡದಿಂದ ಹೊರಗಡೆ ಬಂದಾಗ ಆ ತಾಯಿ ಪ್ರಕಾಶಿಸ್ತಿರ್ತಕ್ಕಂತಹ ಆ ಒಂದು ಬೆಳಕು, ಆ ತೇಜಸ್ಸು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ನಾವು ಹೇಳುವಾಗ ನಿಜಾರ್ವಣ ಪ್ರಭಾಪೂರ ಮಧ್ಯ ಬ್ರಹ್ಮಾಂಡ ಮಂಡಲ ಅಂದ್ರೆ ಆ ಜಗನ್ಮಾತೆಯ ಆ ಒಂದು ಕೆಂಪು ಬಣ್ಣ, ಅರುಣ ಅಂದ್ರೆ ಕೆಂಪು ಬಣ್ಣ, ಕೆಂಪು ಬಣ್ಣದಿಂದ ಬ್ರಹ್ಮಾಂಡವೇ ತೊಯ್ದೋಗಿತ್ತು. ಆ ಒಂದು ಬೆಳಕಿನ ಕಾಂತಿಯಿಂದ ಆ ಎಲ್ಲ ಬ್ರಹ್ಮಾಂಡಗಳು ಕೂಡ ತೊಯ್ದೋಗಿತ್ತು ಅನ್ನೋ ಮಾತನ್ನ ಹೇಳ್ದ ಅನೇಕ ಉದಾಹರಣೆಗಳನ್ನು ಕೂಡ ಕೊಟ್ಟು ನಾವು ಹೇಳಿದ್ದುಂಟು. ಹಾಗಾಗಿ ಈ ನಾಮದಲ್ಲಿ ಹೇಳಿದಾಗೆ ಕೆಂಪಾಗಿ ಪ್ರಕಾಶಮಾನವಾಗಿರ್ತಕ್ಕಂತಹ ಕಾಂತಿಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಮುಂದಿನ ನಾಮ ಪ್ರಭಾರೂಪ. ನೋಡಿ, ಪ್ರಭಾ ಅಂತಂತಂದ್ರೆ ನಾವ್ ಈಗಾಗ್ಲೇ ಹೇಳಿದ್ವಿ ಏನು? ಕಾಂತಿ ಅಂತ ಹೇಳಿ ಅಲ್ವಾ? ಹಾಗಾಗಿ ಮೊದಲು ಕಾಂತಿಯನ್ನು ಪ್ರಭಾರೂಪ ಅಂದ್ರೆ ಆ ಕಾಂತಿಯನ್ನು ಹೊಂದಿರತಕ್ಕಂತಹ ರೂಪ ಹೊಂದಿರತಕ್ಕಂತಹ ಆ ಜಗನ್ಮಾತೆ ತಾಯಿ ಅಂತ ಹೇಳಿ ಮೊದಲು ಕಾಂತಿ. ಈಗ ಚಿದಗ್ನಿಕುಂಡದಿಂದ ಹೊರಗಡೆ ಬಂದಾಗ ಜಗನ್ಮಾತೆ ಹೇಗೆ ಕಾಣಿಸ್ತಿದ್ಲು? ಒಂದು ಜ್ಯೋತಿ ರೂಪದಲ್ಲಿ, ಒಂದು ಕಾಂತಿ ರೂಪದಲ್ಲಿ ಬೆಳಕಿನಲ್ಲಿ ಕಾಣಿಸ್ಕೊಂಡು ಆ ಬೆಳಕಿನಲ್ಲೇನೆ ವಿಸ್ತಾರಗೊಂಡು ಅವಳು ಆ ತಾಯಿಯ ರೂಪವನ್ನ ಒಂದು ಕಾಣಿಸು ಆ ತಾಯಿಯ ರೂಪದಲ್ಲಿ ಅವಳು ಕಾಣಿಸಿದ್ಲು ಅನ್ನೋ ಮಾತನ್ನ. ಇಷ್ಟೊಂದು ಕಾಂತಿ ಇರ್ತಕ್ಕಂತಹ ಆ ಜಗನ್ಮಾತೆ, ಕಾಂತಿ ರೂಪವಾಗಿರ್ತಕ್ಕಂತಹ ಆ ಜಗನ್ಮಾತೆಯನ್ನ ಅವರು ಪ್ರಭಾರೂಪ ಅಂತ ಕರೆದ್ರು. ಇಲ್ಲಿ ತಾಯಿ ಕಿರಣಗಳು ಎಷ್ಟಿವೆ ಅಂತ ತಿಳಿಬೇಕು ಅಂತಂದ್ರೆ ಈಗ ಪ್ರಭಾರೂಪ ಅಂದ್ರೆ ಬೆಳಕಿದೆ, ಕಾಂತಿ ಇದೆ ಅಂದ್ರೆ ಅದಕ್ಕೆ ಕಾಂತಿಗಳಿರ್ಬೇಕು. ಆ ಕಾಂತಿಗಳು ಎಷ್ಟಿದೆ, ಯಾವ ರೂಪದಲ್ಲಿದೆ ಅನ್ನೋದನ್ನ ನಾವು ತಿಳಿಸ್ಬೇಕು ಅಂತಂದ್ರೆ ಅಣಿಮಾದಿ ಬಿರಾವೃತ ಮಯೂಕೈ ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತ ಧ್ಯಾನ ಶ್ಲೋಕದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ಅಣಿಮಾದಿಭಿ ಅಂತಂದ್ರೆ ಅಣಿಮಾದಿಯಿಂದ ಆರಂಭ ಮಾಡಿ. ಯಾರು ಇದು ಅಣಿಮಾದಿಗಳು? ಅಷ್ಟಸಿದ್ಧಿಗಳು. ಅಣಿಮ, ಗರಿಮ, ಅಣಿಮ, ಮಹಿಮ, ಗರಿಮ, ಲಗಿಮ ಹೀಗೆ 8 ಶಕ್ತಿಗಳು. ಹಾಗಾಗಿ ಈ ಒಂದು ಅಲ್ಲಿಂದ ಆರಂಭವಾಗಿ, ಯಾಕಂದ್ರೆ ಶ್ರೀಚಕ್ರ ಆರಂಭವಾಗೋದೇ ಎಲ್ಲಿಂದ? ಕೆಳಗಡೆ ಭಾಗದಿಂದ. ಅಲ್ಲಿ ಈ ಗುರುಗಳ ಇದನ್ನ ಆದ್ಮೇಲೆ ನಾವು ದೇವಿ ಖಡ್ಗಮಾಲ ತಗೊಂಡಾಗ ಮೇಲ್ಗಡೆ ಆ ನಾಮಗಳು ನಿತ್ಯ ತಿಥಿ ದೇವತೆಗಳಾಗತ್ತೆ, ಆಮೇಲೆ ಗುರು ಪರಂಪರೆ ಆಗತ್ತೆ ಅಂತ ಹೇಳಿದ್ವಿ. ಅದೆಲ್ಲ ಆದ್ಮೇಲೆ ಕೆಳಗಡೆಯಿಂದ ಹೋಗ್ತಾ ಇದ್ದಾರೆ. ಹೋದಾಗ ಏನಾಗತ್ತೆ? ಮೊದಲನೇ ಒಂದು ಪ್ರಾಕಾರದಲ್ಲಿ ಏನ್ ಸಿಗತ್ತೆ ಅಂತಂದ್ರೆ ಅಣಿಮ, ಮಹಿಮ, ಲಗಿಮ, ಈಶಿತ್ವ, ವಶಿತ್ವ, ಪ್ರಾಕ್ಯಾಮ್ಯ ಹೀಗೆ ಒಂದು ಲೈನು. ಆಮೇಲಿಂದ ಇದು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಮಹಾಲಿ ಹೀಗೆ ಅವ್ರುಗಳು. ಅದಾದ್ಮೇಲಿಂದ ಸರ್ವ ಸಂಕ್ಷೋಪಣಿ, ಸರ್ವ ವಿದ್ರಾವಣಿ ಇವರುಗಳು. ಹೀಗೆ ಆ ಒಂದು ಎಳೆಗಳು. ಹಾಗಾಗಿ ಪ್ರತಿ ಒಂದು ಇದ್ರಲ್ಲೂ ಕೂಡ ಆವರಣದಲ್ಲೂ ಕೂಡ ಇಷ್ಟಿಷ್ಟು ದೇವತೆಗಳು, ಇಷ್ಟೊತ್ತು ದೇವಿಯರು, ಇಷ್ಟೊತ್ತು ಶಕ್ತಿಯರು ಇದ್ದಾರೆ ಅಂದ್ರೆ ಅದೆಲ್ಲವೂ ಕೂಡ ಕಿರಣಗಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರತಿ ಒಂದು ಆವರಣದಲ್ಲೂ ಕೂಡ ಇರ್ತಕ್ಕಂತಹ ಆ ದೇವಿಯರು ಯಾರಿದ್ದಾರೆ ಅವೆಲ್ಲವೂ ಕೂಡ
ಕಿರಣಗಳು ಅಂತ ಹೇಳ್ತಾರೆ. ಹಾಗಾಗಿ ಈ 8 ಆವರಣಗಳಲ್ಲಿ ಎಷ್ಟು ಶಕ್ತಿಗಳಿದೆ ಅಂತಂದಾಗ ಮೊಟ್ಟ ಮೊದಲಿಗೆ ನಮಗೆ ಕಾಣಿಸ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನ ಚಕ್ರ. ಈ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ನಾನು ಈಗಲೇ ಹೇಳಿದೆ ಅಷ್ಟ ಸಿದ್ಧಿಗಳಿದ್ದಾರೆ ಅಂತ. ಎರಡನೇದಲ್ಲಿ ಅಷ್ಟ ಮಾತೃಕೆಯರು, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಮಹಾಲಕ್ಷ್ಮಿ ಅಂತ ಹೇಳಿ. ಅದಾದ್ಮೇಲೆ ಬರೋದು ಆ ಒಂದು ಲೆವೆಲ್ ಮುಗಿದೋದ್ಮೇಲೆ ನೆಕ್ಸ್ಟ್ ಬರೋದೇನೆ ಇದು 16 ದಳಗಳು, ಅದಾದ್ಮೇಲೆ 8 ದಳಗಳು, ಅದಾದ್ಮೇಲೆ 14, ಆಮೇಲೆ 10, 10 ಆದ್ಮೇಲೆ ತಿರ್ಗಾ 8, 10 ತಿರ್ಗಾ 2 10 ಇರುತ್ತೆ, ಆಮೇಲೆ 8, 3 ಕಡೆಯಲ್ಲಿ ಬಿಂದು. ಹಾಗೆ ಪ್ರತಿ ಒಂದು ಆವರಣದಲ್ಲೂ ಕೂಡ ದೇವಿಯರು ಇದ್ದಾರೆ ಅಂತ. ಎಷ್ಟು 64 ಕೋಟಿ ದೇವಿ ಯೋಗಿನಿಯರು ಇದ್ದಾರೆ ಅಂತ ಹೇಳಿ, ಅವ್ರ ಜೊತೆಗೆ ಪರಿವಾರ ದೇವತೆಗಳು. ಹಾಗಾಗಿ ಪ್ರತಿ ಒಂದು ಕೂಡ ಆ ಕಿರಣಗಳು ಅನ್ನೋದನ್ನ ತಗೊಂಡಾಗ ಆ ಎಲ್ಲ ಕಿರಣಗಳಿಗೂ ಕೂಡ ಏನು ಶಕ್ತಿ ಇರೋದ್ರಿಂದ ಆ ಕಿರಣಗಳೆಲ್ಲವೂ ಯಾರು? ಈ ಜಗನ್ಮಾತೆ. ಹಾಗಾಗಿ ಆ ಎಲ್ಲ ರೂಪಗಳು ಯಾವುದು? ಈ ಜಗನ್ಮಾತೆಯ ರೂಪಗಳೇ. ಹಾಗಾಗಿ ಪ್ರಭಾರೂಪ ಅಂತ. ಆಮೇಲೆ ಇಂತಹ ಆ ಒಂದು ರೂಪವನ್ನು ಹೊಂದಿರತಕ್ಕಂಥವಳು ಯಾರು? ಪ್ರಭಾವತಿ. ಈ ಒಂದು ಪ್ರತಿಯೊಂದು ಈ ಕಿರಣಗಳು, ತಾಯಿಯರು, ಅಲ್ಲಿರ್ತಕ್ಕಂಥ ಪರಿವಾರ ದೇವತೆಗಳು ಎಲ್ಲವೂ ಕೂಡ ಅದರ ಮೂಲ ಯಾರು ಅಂತಂದ್ರೆ ಈ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಆದ್ರಿಂದ ಅವಳು ಪ್ರಭಾರೂಪ ಅಂತ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವು ತಿಳ್ಕೋಬೇಕು ಅಂತಂದ್ರೆ, ಈ ದೇವಿ ಖಡ್ಗಮಾಲಾದಲ್ಲಿ ಶ್ರೀಚಕ್ರದಲ್ಲಿರ್ತಕ್ಕಂಥ ಪ್ರತಿ ದೇವಿಯ ಶಕ್ತಿಯನ್ನು ಕೂಡ ಹೇಳುತ್ತೆ ಅಂತ ನಾನು ಹೇಳಿದೆ. ಹೀಗಾದ್ರೆ ಪ್ರತಿ ಶ್ರೀಚಕ್ರದಲ್ಲಿರ್ತಕ್ಕಂಥ ಪ್ರತಿ ಒಂದು ಆವರಣದಲ್ಲೂ ಕೂಡ ದೇವಿಯರಿದ್ದಾರೆ, ಅದರ ಶಕ್ತಿಯನ್ನು ಹೇಳುತ್ತೆ ಅಂತ ಹೇಳಿ. ಈಗ ಉದಾಹರಣೆಗೆ ನಾವು ಹೇಳ್ತೀವಿ ಏನು, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ ಅಂತ ಹೇಳ್ತೀವಿ. ಇಲ್ಲಿ ಏನ್ ವಿಶೇಷತೆ ಹೇಳ್ತಾರೆ ಅಂತಂದ್ರೆ, ಇವೆಲ್ಲವೂ ಕೂಡ ದೇವತೆಗಳು ಅಂತ ಹೇಳಿದಾಗ್ಲೂ ಕೂಡ ಇದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪದಾರ್ಥವನ್ನ ನೋಡ್ತೀವಿ, ಅದನ್ನ ನೋಡಿದಾಗ ನಮಗದು ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಿಸುತ್ತೆ. ಅದೇ ರೀತಿ ಎಲ್ಲೋ ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇದೆ ಅಂತಂದಾಗ ಆ ಒಂದು ನಮ್ಗೆ ಏನಪ್ಪಾ ಎಂತ ಒಳ್ಳೆ ಸುವಾಸನೆ ಬರ್ತಾ ಇದೆ, ಗಂಧದ ವಾಸನೆ ಬರ್ತಾ ಇದೆ, ಅಥವಾ ಇನ್ನೊಂದು ವಾಸನೆ ಒಳ್ಳೆಯ ವಾಸನೆ ಬರ್ತಾ ಇದೆ ಅನ್ನುವಾಗ ಅದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಒಂದು ಪದಾರ್ಥವನ್ನ ನೋಡ್ತೀವಿ ಅಂದಾಗ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ಇಂತಹ ಇಂದ್ರಿಯ ಶಕ್ತಿಗಳನ್ನ ಗಂಧಾಕರ್ಷಣೆ, ಸ್ಪರ್ಶಾಕರ್ಷಣೆ, ರೂಪಾಕರ್ಷಣೆ, ರಸಾಕರ್ಷಣೆ, ಧೈರ್ಯಾಕರ್ಷಣೆ ಯಾವ್ದಾರು ಆಗ್ಬೋದು. ಇಂತಹ ಒಂದು ಆಕರ್ಷಣೆ ಪ್ರಪಂಚದಲ್ಲಿ ಪ್ರತಿ ಒಂದು ವಸ್ತುವಿನಲ್ಲೂ ಕೂಡ ಇದ್ದು ಅದು ತನ್ನತ್ತ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಆಕರ್ಷಿಸುತ್ತೆ. ಹಾಗಾಗಿ ಈ ಒಂದು ಆಕರ್ಷಣೆ ಮಾಡತಕ್ಕಂತಹ ಶಕ್ತಿ ಯಾವುದ್ರಲ್ಲಿದೆ? ಈ ಪದಾರ್ಥಗಳಲ್ಲಿದೆ. ಅಂದ್ರೆ ಅದರ ಮೂಲ ಯಾರು? ಆ ಶಕ್ತಿ ಯಾರು? ಇದಕ್ಕಿಂತಹ ಒಂದು ಶಕ್ತಿಯನ್ನು ಕಳಿಸ್ತಕ್ಕಂಥದ್ದು ಯಾರು? ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇದೆ, ಅದನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಆ ಶಕ್ತಿ, ಆ ಐಡೆಂಟಿಫೈ ಮಾಡ್ತಕ್ಕಂಥ ಶಕ್ತಿ ಯಾರು ಕೊಟ್ಟಿದ್ದಾರೆ? ಆ ರೂಪ ಯಾವುದು? ಅದೆಲ್ಲ ಎಲ್ಲಿದೆ ಅಂತಾರೆ? ನಮ್ಮ ಈ ಶರೀರದಲ್ಲೇ ಇದೆ. ಆ ಒಂದು ಶರೀರದಲ್ಲಿ ಆ ಒಂದು ಅಟ್ರಾಕ್ಷನ್ ಅಥವಾ ಒಂದು ಅದನ್ನ ಪಡ್ಕೊಳ್ತಕ್ಕಂತಹ, ಅನುಭವಿಸ್ತಕ್ಕಂತಹ ಒಂದು ಚೈತನ್ಯ ಅದು ಶರೀರದಲ್ಲಿಲ್ಲ ಅಂತಂದ್ರೆ ಅದು ದೇಹದಲ್ಲಿ ಪ್ರಾಣ ಇಲ್ಲ ಅಂತ ಅರ್ಥ. ಹಾಗಾಗಿ ಆ ಚೈತನ್ಯ ಇರೋದ್ರಿಂದಾನೆ ಪ್ರತಿಯೊಂದು ಗೊತ್ತು ನಮ್ಗೆ. ಸ್ಪರ್ಶ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ, ಮಾಡ್ತಾ ಇದೀವಿ, ಹೀಗೆ ಹಾಗೆ ಅಂತ ಹೇಳಿ ಅದೆಲ್ಲ ಚೈತನ್ಯ ಶಕ್ತಿ ಯಾರು ಕೊಟ್ಟಿದ್ದಾರೆ? ಯಾವ ರೂಪದಲ್ಲಿ ಇದ್ದಾಳೆ? ಅದರ ಆಯಾಯ ರೂಪದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಯಾರು? ಅವಳೇ. ಹಾಗಾಗಿ ಈ ಜಗನ್ಮಾತೆ ಹೇಗೆ ಅಂತಂದ್ರೆ ನಿಮಗ್ ಪರಿಚಯ ಇದೆಯಾ ಅಂತಂದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಅನ್ನೋದೇ ನಾವು ಹೇಳಿದ್ವಿ. ನಾನು ಅಂತಕ್ಕಂಥದ್ದನ್ನ ನಾವು ಸರಿಯಾಗಿ ಅವಲೋಕನೆ ಮಾಡಿದಾಗ ಆ ಒಂದು ಚೈತನ್ಯ ಶಕ್ತಿ ಒಳಗಡೆ ಇದೆ. ನಾನು ನಡೀತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಇನ್ನೊಂದು ಕೆಲಸ ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತಾ ಇದ್ದೀನಿ, ನಾನು 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 ಅಂದಾಗ ಆ ನಾನು ಅಂತಕ್ಕಂಥದ್ದು ನಿಮ್ಗೆ ಎಷ್ಟು ಪರಿಚಯ ಇರುತ್ತೆ ಅಂತಂದ್ರೆ ಪ್ರತಿ ಎಲ್ಲದಕ್ಕಿಂತನೂ ಹೆಚ್ಚಾದ ಪರಿಚಯ ನಿಮ್ಮ ಪಾಪ್ಯುಲಾರಿಟಿ ಅದರಲ್ಲೇ ಇರುತ್ತೆ. ನಾನು ಅಂತಕ್ಕಂಥದ್ದು ಹೆಚ್ಚು ಪಾಪ್ಯುಲರ್ ಆಗಿಬಿಟ್ಟಿರುತ್ತೆ, ಅಂದ್ರೆ ಪ್ರಸಿದ್ಧ ಅಂತಾಗೆ. ಹಾಗಾಗಿ ಈ ನಾನು ಅಂತಕ್ಕಂಥ ಚೈತನ್ಯ ಶಕ್ತಿ ಯಾರು ಅಂತಂದ್ರೆ ಅವಳೇ ಜಗಜ್ಜನನಿ. ಹಾಗಾಗಿ ಇಂತಹ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಜಗಜ್ಜನನಿ
ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಅಂತ ಹೇಳಿ. ಹಾಗಾಗಿ ನಾವು ಇವತ್ತಿನ ಈ ಭಾಗವನ್ನು ನಾವು ಮುಗಿಸೋಣ. ಮುಂದಿನ ನಾಮ ಪರಮೇಶ್ವರಿ, ಅತ್ಯದ್ಭುತವಾಗಿರ್ತಕ್ಕಂಥ ನಾಮ. ಅದನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.